ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನಿವತ್ತು ಹಂಪಿಯಲ್ಲಿದ್ದೀನಿ. ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿದರೆ ನಾವು ಮಂತ್ರಾಲಯ ಹೋಗಿದ್ವಿ. ಮಂತ್ರಾಲಯದಿಂದ ಹಂಪಿ ಬಂದು ಸ್ಟೇ ಮಾಡಿದ್ವಿ. ಇವತ್ತು ನಾಳೆ ಹಂಪಿ ಎಕ್ಸ್ಪ್ಲೋರ್ ಮಾಡೋ ಪ್ಲಾನು. ಬೆಳಗ್ಗೆ ಟೈಮಿಗೆ 8:30 ಆಗಿದೆ. ನಿಮ್ಗೆ ಹಂಪಿಯಲ್ಲಿ ಸ್ಟೇಗಳು ತುಂಬಾ ಇದ್ದಾವೆ. ಅಂದರೆ ನೀವು ಲಕ್ಸುರಿ ಸ್ಟೇ ನೋಡ್ತಾ ಇದ್ದರೆ ಸ್ವಲ್ಪ ಮೊದಲೇ ಬುಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಇಲ್ಲ ನಮಗೆ ನಾರ್ಮಲ್ ಸ್ಟೇನೂ ಆಗುತ್ತೆ ಅಂದರೆ ಎಲ್ಲ ಮನೆಯಲ್ಲೂ ನಿಮಗೆ ಆಲ್ಮೋಸ್ಟ್ ಹೋಮ್ ಸ್ಟೇಗಳು ಸಿಗುತ್ತೆ. ಫುಡ್ ಕೂಡ ಯೂಶ್ವಲಿ ಅದೇ ಮನೆಯಲ್ಲೇ ಮಾಡಿಕೊಡ್ತಾರೆ. ಇಲ್ಲ ಹೊರಗೆ ಕೆಫೆಗಳು ಬೇಕಾದಷ್ಟಿದ್ದಾವೆ. ಸೊ ಹಂಪಿಯಲ್ಲಿ ಅದ್ರ ಬಗ್ಗೆ ಏನು ವರಿ ಮಾಡಬೇಕು ಅಂತ ಇಲ್ಲ. ಬಟ್ ಬಿಸಿಲು ಸಿಕ್ಕಾಪಟ್ಟೆ ಇದೆ. ಈಗ 8 ಗಂಟೆ ಆಗಿದೆ ಅಷ್ಟೇ. ಈಗ ಸ್ವಲ್ಪ ಮೋಡ ಕವರ್ ಆಗಿದೆ ಅಷ್ಟೇ. 5 ನಿಮಿಷದ ಮೊದಲು ನೋಡಿ ಮತ್ತೆ ಬಿಸಿಲು ಬಂತೀಗ. ಸಿಕ್ಕಾಪಟ್ಟೆ ಬಿಸಿಲು. ಬೆಳಗ್ಗೆ 8 ಗಂಟೆಗೆ ಬಿಸಿಲು ಸ್ಟಾರ್ಟ್ ಆಗಿದೆ. ಸೊ ಇವತ್ತು ಪ್ಲಾನು ವಿರೂಪಾಕ್ಷ ಟೆಂಪಲ್ಲು ಮತ್ತು ಅಂಜನಾದ್ರಿ ಎರಡೂ ಕವರ್ ಮಾಡೋ ಪ್ಲಾನ್ ಇದೆ. ಫಸ್ಟ್ ಹಾಫಲ್ಲಿ ನಾವು ವಿರೂಪಾಕ್ಷ ಟೆಂಪಲ್ಲು ಮತ್ತು ಅಲ್ಲೇ ಇನ್ನೊಂದು ಸ್ವಲ್ಪ ಸಾಸಿವೆಕಾಳು, ಕಡಲೆಕಾಳು, ಗಣಪ ಅವನ್ನೆಲ್ಲ ನೋಡ್ಕೊಂಡು ಸಂಜೆ ಸನ್ಸೆಟ್ಟಿಗೆ ಅಂಜನಾದ್ರಿ ಹೋಗೋ ಪ್ಲಾನು. ಸೊ ಇದೆಲ್ಲನೂ ನೀವು ಒಂದೇ ವಿಡಿಯೋದಲ್ಲಿ ನೋಡಲ್ಲ. ಸೊ ಫಸ್ಟು ಒಂದು ಅಂಜನಾದ್ರಿದ್ದು ಬೇರೆ ವಿಡಿಯೋದಲ್ಲಿ ನೋಡ್ತೀರಾ. ಫಸ್ಟ್ ನೀವು ಈಗ ವಿರೂಪಾಕ್ಷ ಟೆಂಪಲ್ ಕಡೆ ಹೋಗೋದು ನೋಡ್ತೀರಾ. ಸೊ ಇಲ್ಲೇ ಫುಡ್ಡಿಗೂ ಹೇಳಿದ್ದೀವಿ. ಹೋಮ್ ಸ್ಟೇ ಪಕ್ಕದಲ್ಲೇ ಯಾರೋ ಕೇಳಿದ್ರು, ಅವರೇ ಬಂದು ಕೇಳಿದರು ಈ ಥರ ಫುಡ್ ಪ್ರೊವೈಡ್ ಮಾಡ್ತೀವಿ ಅಂತ. ಸೊ ಅವ್ರ ಹತ್ರನೇ ಹೇಳಿದ್ವಿ. ಸೊ ಫುಡ್ಡೆಲ್ಲ ಚೆನ್ನಾಗೇ ಇದೆ. ಸೊ ನೋಡೋಣ. ಈಗ ಅವರು ಟಿಫಿನ್ಗೂ ಹೇಳಿದ್ದೀವಿ. ಸೊ ಟಿಫಿನ್ ಕೊಟ್ಟ ತಕ್ಷಣ ಟಿಫಿನ್ ತಿನ್ಕೊಂಡು ಇಲ್ಲಿಂದ ವಿರೂಪಾಕ್ಷ ಕಡೆ ಹೋಗಬೇಕು. ಸೊ ನಾನೇನು ಹೇಳೋದು ಅಂದರೆ, ನೀವು ಆದಷ್ಟು ಬೆಳಗ್ಗೆ ಬೇಗನೆ ಸ್ಟಾರ್ಟ್ ಮಾಡಿ. ಸ್ವಲ್ಪ ಲೇಟ್ ಆಗಿಬಿಟ್ರೆ ಲೇಟಾಗಿ ಸ್ಟಾರ್ಟ್ ಮಾಡಿದರೆ ಎಲ್ಲನೂ ಡಿಲೇ ಆಗ್ತಾ ಹೋಗುತ್ತೆ. ನೀವು ಬೆಳಗ್ಗೆ ನಿಮಗೆ ಆನ್ಲೈನಲ್ಲೆಲ್ಲ ಟೆಂಪಲ್ಗಳು 8 ಗಂಟೆಗೆ ಓಪನ್ ಅಂತ ತೋರಿಸುತ್ತೆ. ಬಟ್ ಆ್ಯಕ್ಚುಲಿ ಅದೆಲ್ಲ 6:30 ಅಷ್ಟೊತ್ತಿಗೆಲ್ಲ ಓಪನ್ ಆಗಿಬಿಡುತ್ತೆ. ಸೊ ಹಂಗಾಗಿ ನೀವು ಬೆಳಗ್ಗೆ ಪ್ಲ್ಯಾನ್ ಮಾಡ್ತಾಯಿದ್ರೆ 6:30 ಅಷ್ಟೊತ್ತಿಗೆ ನೀವು ವಿರೂಪಾಕ್ಷ ಟೆಂಪಲ್ಲು ಇಲ್ಲಾಂದರೆ ವಿಜಯ ವಿಠಲ ಕಡೆ ಹೋಗೋದಾದರೆ 6:30 7 ಗಂಟೆ ಅಷ್ಟೊತ್ತಿಗೆ ಹೋಗ್ಬಿಡಿ. ನೀವು ಆರಾಮಾಗಿ ದರ್ಶನನೂ ಮಾಡ್ಕೋಬೋದು ವಿರೂಪಾಕ್ಷ ಅಲ್ಲಿ. ಮತ್ತು ವಿಜಯ ವಿಠಲ ಅಲ್ಲೂ ಅಷ್ಟೇ. ನಿಮಗೆ 8 ಗಂಟೆ ಮೇಲೆ ಹೋದರೆ ಸ್ವಲ್ಪ ಡಿಲೇ ಆಗುತ್ತೆ. ಅಲ್ಲಿ ಲೈನೆಲ್ಲ ಹಚ್ಬೇಕಾಗತ್ತೆ ಬಗ್ಗಿಗೆ. ಸೊ ಹಾಗೆಲ್ಲ ಇದ್ದಾಗ ನೀವು ಬೆಳಗ್ಗೆ ಬೇಗ ಹೋಗೋದು ಒಳ್ಳೆಯದು. ಸೊ ನಾವು ಟ್ರೈ ಮಾಡಿದ್ವಿ, ಬಟ್ ನಾವು ಮೊನ್ನೆ ರಾತ್ರಿನೂ ನಿದ್ದೆ ಮಾಡಿರಲಿಲ್ಲ. ಸೊ ಹಾಗಾಗಿ ಇವತ್ತು ನಿದ್ದೆ ಮಾಡಲೇಬೇಕಾಗಿತ್ತು. ಅದಕ್ಕೇ ಸ್ವಲ್ಪ ನಮಗೆ ಟೈಮ್ ಆಗಿದೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನು ಟಿಫಿನ್ ಮಾಡ್ಕೊಂಡು ವಿರೂಪಾಕ್ಷ ಟೆಂಪಲ್ ಕಡೆ ಹೋಗೋಣ. ಇದನ್ನು ನೀವು ನೋಡ್ತಾ ಇದ್ದೀರಲ್ಲ, ನ್ಯೂ ಹಂಪಿ ಅಂತ ಇದೆ. ಸೊ ಇಲ್ಲೆಲ್ಲ ನಿಮಗೆ ಪ್ರತಿ ಮನೆಯಲ್ಲೂ ಅಕ್ಕಪಕ್ಕದಲ್ಲೇ ಹೋಮ್ ಸ್ಟೇಗಳು ಸಿಗುತ್ತೆ ನಿಮಗೆ. ಫುಡ್ಡಿಂದು ಪ್ರಾಬ್ಲಮ್ ಇಲ್ಲ ನೋಡಿ. ಫುಡ್ಡು ಅವರು ಕೆಲವೊಬ್ಬರೆಲ್ಲ ಮಾಡಿಕೊಡ್ತಾರಲ್ಲ, ಅಲ್ಲೇ ಹೇಳ್ಬಿಡಿ. ಅಲ್ಲೇ ಹೇಳಿದ್ರೇ ಉತ್ತಮ. ಯಾಕಂದರೆ ನಾವು ನಿನ್ನೆ ರೆಸ್ಟೋರೆಂಟ್ ಹೋಗೋಕೆ ನೋಡಿದ್ವಿ. ಅಲ್ಲೂ ಅಷ್ಟೇ ಹೊರಗೆಲ್ಲ ತುಂಬ ಕಾಸ್ಟ್ಲಿ ಇದೆ. ಸೊ ನಿಮಗೆ ಹೋಮ್ಲಿ ಫುಡ್ ಬೇಕು ಅಂದರೆ ಅವ್ರ ಹತ್ರನೇ ಹೇಳ್ಬಿಡಿ, ಅವರೇ ಮಾಡಿಕೊಡ್ತಾರೆ. ನೋಡಿ ಈ ಥರ ಇದೆ ನ್ಯೂ ಹಂಪಿ ಅಂತ ನಾವಿರೋದು. ವಿರೂಪಾಕ್ಷ ಟೆಂಪಲಿಂದ ಒಂದು 4 ಕಿಲೋಮೀಟರ್ ಇದೆ ಇಲ್ಲಿಗೆ. 1 hour later. ವಿರೂಪಾಕ್ಷ ಟೆಂಪಲ್ ಪಾರ್ಕಿಂಗ್ ಹತ್ರ ಇದ್ದೀವಿ. ಈ ಥರ ಇದೆ ಪಾರ್ಕಿಂಗ. ಬಾಯ್ಸ್ ಹ್ಯಾಟ್ ತಗೋಣ ಅಂದರು. ಸೊ ಅದಕ್ಕೆ ಒಂದು 5 ಜನಕ್ಕೂ ಸೇರಿ ಮಾತಾಡ್ತಾ ಇದ್ದಾರೆ ಹ್ಯಾಟ್ ತಗೋಣ ಅಂತ. ನೋಡಿ ಪಾರ್ಕಿಂಗಿಂದ ನಿಮಗೆ ಕಾಣುತ್ತೆ ವಿರೂಪಾಕ್ಷ ದೇವಸ್ಥಾನ. ಟೈಮ್ ಈಗ 10 ಗಂಟೆ ಆಗ್ತಾ ಬಂತು. ಇನ್ನೊಂದು 9:50 10 ಗಂಟೆ ಆಗಿದೆ. ಸೊ ಇನ್ನೂ ಬಿಸಿಲು ಅಷ್ಟೇನಿಲ್ಲ ಸದ್ಯಕ್ಕೆ. ಒಂದು 5 ನಿಮಿಷ ಬಿಸಿಲು ಬರುತ್ತೆ. ಒಂದು 5 ನಿಮಿಷ ಪರವಾಗಿಲ್ಲ, ಒಂದು ರೇಂಜಿಗೆ ಕೂಲಾಗೇ ಇದೆ ವೆದರ್ ಸದ್ಯಕ್ಕೆ. ಸೊ ಇನ್ನು ಟೆಂಪಲ್ ಹತ್ರ ಹೋಗೋಣ. ಹಂಪಿ ಪೊಲೀಸ್ ಠಾಣೆಗೆ ಹೋಗುವ ದಾರಿ ವಿರೂಪಾಕ್ಷ. ಸೊ ನೀವು ಎದುರಿಗೆ ನೋಡ್ತಾ ಇದ್ದೀರಲ್ಲ, ಇದು ವಿರೂಪಾಕ್ಷ ದೇವಾಲಯದ ಈಸ್ಟ್ ಎಂಟ್ರಿ. ಅದ್ರ ಎದುರುಗಡೆನೆ ನಿಮಗೆ ಇದೆಲ್ಲ ಏನು ಕಾಣ್ತಾ ಇದೆಯಲ್ಲ, ಇದೆಲ್ಲ ಶಾಪಿಂಗ್ ಕಾಂಪ್ಲೆಕ್ಸ್ಗಳಿದು ಹಳೇದು. ಸೊ ಇಲ್ಲೆಲ್ಲ ಏನು ನೋಡ್ತಾ ಇದ್ದೀರಲ್ಲ, ನೀವು ಕಥೆಗಳು ಕೇಳಿರ್ತೀರ. ವಿಜಯನಗರ ಸಾಮ್ರಾಜ್ಯದಲ್ಲಿ ಚಿನ್ನ, ಬೆಳ್ಳಿ, ವಜ್ರ ಎಲ್ಲ ಮಾರ್ಕೆಟಲ್ಲಿ ಮಾರ್ತಾಯಿದ್ರು ಅಂತ. ಇದೇ ಅದು ಮಾರ್ಕೆಟು. ಇದು ವಿರೂಪಾಕ್ಷ ಬಜಾರು. ಅಲ್ಲಿವರೆಗೂ ಇದೆ. ಎಲ್ಲ 2 ಫ್ಲೋರು, G+1 ಇದ್ದಾವೆ. ಹಂಗ ಸುಮ್ಮನೆ ಹೇಳ್ಬಿಡಿ ಏನಾದರೂ. ಇವ್ ನಡಿ ಯಾಕೆ ಹ್ಯಾಟ್ ಒಂದೇ ತಗೊಂಡ್ರಲ್ಲ, 5 ತಗೊಳ್ಳೋ ಪ್ಲಾನ್ ಇದ್ದಾರೆ. ಸಪೋರ್ಟ್ ಮಾಡಲಿಲ್ಲ. ನೀವೀಗ ಇದನ್ನು ನೋಡ್ತಾ ಇದ್ದಾರಲ್ಲ, ಇದೆ ಈಸ್ಟ್ ಎಂಟ್ರೆನ್ಸ್. ಇದಕ್ಕೆ ಬಿಷ್ಟಪಯ್ಯ ಎಂಟ್ರೆನ್ಸ್ ಅಂತ ಹೇಳ್ತಾರೆ.
ನೋಡಿ ಟೋಟಲ್ಲು 11 ಅಂತಸ್ತಿದೆ ಇದರಲ್ಲಿ. ಅಂದರೆ ಇಲ್ಲಿದಾವಲ್ಲ ಈ ಥರ 11 ಅಂತಸ್ತಿರೋದು. ಸೊ ಟೋಟಲ್ ಇದು 165 ಅಡಿ ಹತ್ರ ಇದೆ ನೋಡಿ. ಹೌದಾ 11 ಅಂತಸ್ತಿದಾವ. ನಿಮಗಿಲ್ಲಿ ಮೂರ್ತಿಗಳು ಕಾಣ್ಬೋದು. ಫಸ್ಟು ಎಡಗಡೆಯಿಂದ ವಿಷ್ಣುನ ಅಕ್ಕಪಕ್ಕ ನಿಮಗೆ ಶ್ರೀದೇವಿ ಮತ್ತು ಭೂದೇವಿ, ಅದ್ರ ಪಕ್ಕದಲ್ಲಿ ಶ್ರೀಕೃಷ್ಣ, ರುಕ್ಮಿಣಿ ಮತ್ತು ಸತ್ಯಭಾಮ, ಅದ್ರ ಪಕ್ಕದಲ್ಲಿ ಶಿವ ಪಾರ್ವತಿ, ಅದ್ರ ಪಕ್ಕ ಗಣೇಶ ಇದ್ದಾನೆ. ಸೊ ಈ ಕಡೆ ಬಂದರೆ ನಿಮಗೆ ರೈಟ್ ಸೈಡಲ್ಲಿ ರಾಮ ಲಕ್ಷ್ಮಣ ಸೀತೆ ಕಾಣ್ತಾರೆ ಎರಡರಲ್ಲೂ. ಲಾಸ್ಟ್ರಲ್ಲಿರೋದು ವಾಲಿ, ಸುಗ್ರೀವ ಮತ್ತು ಹನುಮಂತ ನೋಡಿ. ಈ ಥರ ಇದೆ. ಅಲ್ಲೇ ತಗೊಂಡೆ ರಾತ್ರಿ ಊಟ ಮಾಡ್ತೇವೆ. ಸೊ ನಿಮಗೆ ಬಿಷ್ಟಪಯ್ಯ ಗೋಪುರ ಇದೆಯಲ್ಲ, ಅದರಲ್ಲಿ ಸೈಡ್ ಆ್ಯಂಗಲಲ್ಲಿ ನೋಡಿ ಕೆತ್ತನೆಗಳಿವೆಲ್ಲ ಕಾಮಸೂತ್ರದ ಬಗ್ಗೆ. ನೀವು ಕಡಲೆಕಾಳು, ಸಾಸಿವೆ ಕಾಳು, ಹೇಮಕೂಟ ಹಿಲ್ಲೆಲ್ಲ ನೋಡ್ಕೊಂಡು ವಿರೂಪಾಕ್ಷ ದೇವಾಲಯ ಬರ್ತೀರಾ ಅಂದರೆ ಇಲ್ಲಿಂದ ಬರ್ತೀರಾ. ಸೊ ಇದೆ ಹೇಮಕೂಟ ಹಿಲ್ಲಿದು. ಸೊ ಅಲ್ಲಿಂದ ಬಂದು ನೀವು ಎಂಟ್ರಿ ಆಗ್ಬೇಕು. ಬಟ್ ನಾವು ಫಸ್ಟೇ ವಿರೂಪಾಕ್ಷಗೆ ಹೋಗ್ತಾ ಇದ್ದೀವಿ. ಯಾರೋ ಕೃಷ್ಣನ ಭಕ್ತರು ಬಂದಿದ್ದಾರೆ. ನಮ್ಮ ಮೂರ್ತಿಯೆಲ್ಲ ಇಟ್ಕೊಂಡು ಏನೋ ಉತ್ಸವ ಮಾಡ್ತಾ ಇದ್ದಾರೆ. ದೇವಸ್ಥಾನದ ರೈಟ್ ಸೈಡಿಗೆ ಬಂದರೆ ನಿಮಗೆ ಚಪ್ಪಲ್ ಸ್ಟ್ಯಾಂಡ್ ಇದ್ದಾವೆ. ಸೊ ಇಲ್ಲಿ ನೋಡಿ. ಸೊ ಇವೆಲ್ಲ ಹಳೆ ಶಾಸನಗಳಿವು. ಸೊ ಅವಾಗಿನ ರಾಜರುಗಳು ಅವ್ರ ಕಾಲದಲ್ಲಿ ಏನೇನು ಡೆವಲಪ್ಮೆಂಟ್ ಮಾಡಿದ್ದೀವಿ ಅಥವಾ ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ ಅಂತ ಅದರಲ್ಲೆಲ್ಲ ಹಾಕ್ಸಿದ್ದಾರೆ. ಸೊ ಇಲ್ಲೇನು ಕಾಣ್ತಾ ಇದೆಯಲ್ಲ ಅದು ಪಾಕಶಾಲೆ, ಆವಾಗ ಯೂಸ್ ಮಾಡ್ತಾ ಇದ್ದಿದ್ದು. ಸೊ ಇದೇನಿದೆಯಲ್ಲ ಇದು ಮಧ್ಯ ಗೋಪುರ. ಇದಕ್ಕೆ ರಾಯರ ಗೋಪುರ ಅಂತಲೂ ಕರೀತಾರೆ. ಯಾಕಂದರೆ ಇದು ಕೃಷ್ಣದೇವರಾಯ ಅವ್ರದ್ದು ಪಟ್ಟಾಭಿಷೇಕ ಆದಮೇಲೆ ಮಾಡಿದಂತೆ ಈ ಗೋಪುರ. ಸೊ ಹಂಗಾಗಿ ಇದಕ್ಕೆ ರಾಯ ಗೋಪುರ ಅಂತ ಕರೀತಾರೆ. ಚೆನ್ನಾಗಿ ಮಾಡ್ತಾರೆ. ನಿಮ್ಗೆ ಅಲ್ಲೇನು ಕಾಣುತ್ತಲ್ಲ ಅದು ಫಲಪುಷ್ಪ ಮಂಟಪ ಅಥವಾ ಕಲ್ಯಾಣ ಮಂಟಪ ಅಂತ ಹೇಳ್ತಾರೆ. ಇದು ಅದೆರಡು ನಿಮಗೆ ದೇವರಾಯ ಗೋಪುರ ಏನಿದೆಯಲ್ಲ ರಾಯರ ಗೋಪುರ, ಅದ್ರ ಲೆಫ್ಟಲ್ಲಿ ಇರೋದು ಇದು ಪಾಕಶಾಲೆ, ರೈಟಲ್ಲಿರೋದು ಫಲಪುಷ್ಪ ಮಂಟಪ ನೋಡಿ. ಸೊ ಇದೆಲ್ಲ ಏನು ಕಾಲುವೆಗಳು ಕಾಣುತ್ತಲ್ಲ ಇದೆಲ್ಲ ಈಗ ಮುಚ್ಚಿದ್ದಾರೆ. ಬಟ್ ಇದೆಲ್ಲ ರಾಜರ ಕಾಲದಲ್ಲಿ ನದಿಯಿಂದ ನೀರು ಬರೋಕ್ಕೆ ಅಂತ ಮಾಡಿರೋದು. ಅವು ಈಗಲೂ ಅದರಲ್ಲೆಲ್ಲ ನೀರು ಬರುತ್ತಂತೆ. ಸೊ ಫುಲ್ ಸಿಟಿನ ನಿಮಗೆ ಗ್ರಾವಿಟಿ ಫ್ಲೋ ಅಲ್ಲೇ ಕವರ್ ಮಾಡಿಬಿಟ್ಟಿದ್ದಾರೆ. ಸೊ ನಿಮಗೆ ವಿಶೇಷ ದರ್ಶನ ಟಿಕೆಟ್ ಇದೆ 25 ರೂಪಾಯಿ ಅಂತೆ ನೋಡಿ. ನಿಮಗೆ ಇಲ್ಲಿ 5 ಪ್ಲಾಟ್ಫಾರ್ಮ್ ಏನು ಕಾಣ್ತಾ ಇದ್ದಾವಲ್ಲ, ಒಂದನೇದ್ದು ದೀಪಸ್ತಂಭ,
ಎರಡನೇದ್ದು ಇಷ್ಟಾರ್ಥ ಸಿದ್ಧಿ, ಮೂರನೇದ್ದು ಬಲಿಪೀಠ ಇದು, ನಾಲ್ಕನೇದ್ದು ದೀಪಸ್ತಂಭ, ಐದನೇದ್ದು ನಂದಿಪೀಠ. ಇದು ನಂದಿಪೀಠ. ನೋಡಿ ಈ ಥರ ಇದೆ. ಸೊ ನಿಮ್ಗೆ ಆ ಕಡೆ ಈ ಕಡೆ ಎಲ್ಲ ಮಂಟಪ ಇದೆ ಅಂತ ಕಾಣ್ತಾವಲ್ಲ, ಇವೆಲ್ಲ ಧ್ಯಾನ ಮಂಟಪಗಳು. ಸೊ ಇಲ್ಲೂ ಒಂದು ದೇವಸ್ಥಾನ ಇದೆ, ದೇವರಿದೆ. ನೀವು ವಿಶೇಷ ದರ್ಶನ ಟಿಕೆಟ್ ತಗೊಂಡ್ರೆ ಇಲ್ಲೊಳಗಿಂದ ಹೋಗ್ಬೋದು, ಇಲ್ಲ ಅಂದರೆ ಇಲ್ಲೂ ಹೋಗ್ಬೋದು. ಸೊ ನೋಡೋಣ. ಈ ಕಡೆ ಇಲ್ಲಿ ಆನೆ ಇತ್ತು, ಇಲ್ಲೊಂದು ಆನೆ ಇತ್ತು ಲಕ್ಷ್ಮಿ ಅಂತ, ಬಟ್ ಈಗಿಲ್ಲ, ಯಾಕೆಂತ ಗೊತ್ತಿಲ್ಲ ನನಗೆ. ಸೊ ವಿಶೇಷ ದರ್ಶನ ಟಿಕೆಟ್ ತಗೊಂಡಿಲ್ಲ ಅಂದರೆ ನೀವು ಇಲ್ಲಿ ಬರ್ಬೇಕು ನೋಡಿ. ಸೊ ಒಳಗೆ ಹೋಗಿ ದರ್ಶನ ಮಾಡ್ಕೊಂಡ್ಬಂದ್ವಿ. ಒಳಗೆಲ್ಲ ಫೋಟೋ ವೀಡಿಯೋ ಮಾಡೋಂಗಿಲ್ಲ. ವಿಶೇಷ ದರ್ಶನ ಟಿಕೆಟ್ ತಗೊಳೋದಾದ್ರೆ ತಾಳಿ ಒಳ್ಳೆಯದೇ. ನಮಗಲ್ಲಿ ಒಬ್ರು ಗಾರ್ಡ್ ಗೊತ್ತಿದ್ರು, ಸೊ ಹಂಗಾಗಿ ಬೇಗ ಒಳಗೆ ಕರ್ಕೊಂಡು ಹೋಗ್ಬಿಟ್ರು. ಒಳಗೆ ನಿಮ್ಗೆ ಯಾವುದೇ ಥರ ವೀಡಿಯೋ ಫೋಟೋ ಎಲ್ಲ ಇರಲ್ಲ ನೋಡಿ, ನೀವೇ ಬಂದು ನೋಡಬೇಕು. ಸೊ ಅಲ್ಲಿಂದ ಹೊರಗೆ ಬಂದಮೇಲೆ ಭುವನೇಶ್ವರಿ ದೇವಿ ದೇವಸ್ಥಾನ ಇದೆ. ಸೊ ಅದ್ರ ಪಕ್ಕನೇ ಪಂಪಾದೇವಿ ದೇವಸ್ಥಾನ ನಿಮಗೆ, ಅಂದರೆ ಪಾರ್ವತಿ ದೇವಸ್ಥಾನ ಇದು. ಒಳ್ಳೆ ಯಾರೋ ಅಂಕಲ್ ಕಳಿಸಿದ್ರು ಅಂತ ಅನ್ನಟ್ಲೆ ಮತ್ತೆ ಅವ್ರ ಹೆಸರು ಏನೋ ಹೇಳಿದ್ರು ಅವ್ರ. ನಿಮಗಿಲ್ಲಿ ವಿರೂಪಾಕ್ಷ ದೇವಸ್ಥಾನದ ಗೋಪುರ ಊಟ ಕಾಣುತ್ತೆ ನೋಡಿ. ಸೊ ಗುಲಗಂಜಿ ಮಾದವಾಗ ನೀವು ಸ್ಟೆಪ್ ಇಳ್ಕೊಂಡು ಕೆಳಗೆ ಹೋಗ್ಬೇಕು. ಸೊ ಹೇಮಕೂಟ ಇಲ್ಲಿಂದ ನಿಮಗೆ ಇಲ್ಲಿ ಕಾಣೋದು ಇದು ನಾರ್ತ್ ಎಂಟ್ರೆನ್ಸ್ ವಿರೂಪಾಕ್ಷ ದೇವಾಲಯದ್ದು. ಅಲ್ಲಿಂದ ಮುಂದೆ ನದಿ ಕಾಣುತ್ತೆ ನಿಮಗೆ, ತುಂಗಭದ್ರಾ. ಸೊ ಇಲ್ಲಿ ಬಂದರೆ ರಾಯರ ಗೋಪುರ. ಸೊ ಇದು ಬಿಷ್ಟಪಯ್ಯ ಗೋಪುರ, ಈಸ್ಟ್ ಎಂಟ್ರೆನ್ಸ್. ಹೇಮಕೂಟ ಇಲ್ಲಿಂದ ಈ ಥರ ವಿವಿಧ ವಿರೂಪಾಕ್ಷ ದೇವಾಲಯದ್ದು. ಸೊ ಅಲ್ಲೇನು ಕಾಣುತ್ತಲ್ಲ ಅದು ಈಸ್ಟ್ ಎಂಟ್ರೆನ್ಸ್, ಅದೇ ಬಿಷ್ಟಪಯ್ಯ ಗೋಪುರ ಇದೆಯಲ್ಲ ಅದು. ಸೊ ನಿಮ್ಗೆ ಇಲ್ಲಿ ಕಾಣೋದು ಮಧ್ಯ ಗೋಪುರ, ರಾಯರ ಗೋಪುರ. ಅಲ್ಲಿಂದ ಈ ಕಡೆ ನೀವು ಎಕ್ಸಿಟ್ ಆಗೋದು, ಇದು ನಾರ್ತ್ ಎಂಟ್ರೆನ್ಸ್ ನಿಮಗೆ. ಸೊ ಇಲ್ಲಿಂದ ನೀವು ಮುಂದೆ ಹೋದರೆ ನಿಮಗೆ ಇಲ್ಲಿ ತುಂಗಭದ್ರಾ ನದಿ ಸಿಗುತ್ತೆ ಇಲ್ಲಿಂದ ಕೆಳಗೆ ಹೋದರೆ. ಸೊ ಪಕ್ಕದಲ್ಲೇ ನಿಮಗೊಂದು ಕಲ್ಯಾಣಿನೂ ಇದೆ. ಸೊ ತೆಪ್ಪೋತ್ಸವ ಎಲ್ಲ ಆಗುತ್ತಲ್ಲ ಅದು ಇಲ್ಲೇ ನಿಮಗೆ. ಮತ್ತು ನೀವು ವಾಪಸ್ ಇಲ್ಲಿಂದ ಹೋದರೆ ನೀವು ಎಂಟ್ರೆನ್ಸ್ಗೆ ಹೋಗ್ತೀರಾ ಬಿಷ್ಟಪಯ್ಯ ಗೋಪುರದ ಹತ್ರ, ಅಲ್ಲಿಗೆ ಹೋಗ್ಬೋದು.
ನಿಮಗೆ ಒಳಗಡೆ ಇಷ್ಟಾರ್ಥ ಸಿದ್ಧಿ ಏನಿದೆಯಲ್ಲ, ಅಲ್ಲಿ ನೀವು ಬೆಳಗ್ಗೆನೇ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಹಸಿ ಬಟ್ಟೆಯಲ್ಲೇ ನಾರ್ತ್ ಎಂಟ್ರೆನ್ಸಿಂದ ಎಂಟ್ರಿ ಆಗಿ ಅಲ್ಲಿ ಬಿಲ್ವ ಪತ್ರ ಇಟ್ಟು ಪೂಜೆ ಮಾಡಿದರೆ ನೀವು ಜೀವನದಲ್ಲಿ ಅಂದ್ಕೊಂಡಿದ್ದ ಸಂಕಲ್ಪಗಳೆಲ್ಲ 1 ವರ್ಷದಲ್ಲೇ ಪೂರ್ಣ ಆಗುತ್ತೆ ಅನ್ನೋ ನಂಬಿಕೆನೂ ಇದೆ. ಬಟ್ ಅಲ್ಲಿ ಹತ್ತಿರ ನಿಮಗೆ ವಿಶೇಷ ದರ್ಶನ ಟಿಕೆಟ್ ತಗೊಂಡ್ರೆ ಮಾತ್ರ ಅಲ್ಲಿ ಒಳಗಿಂದ ಬರೋಕ್ಕಾಗೋದು. ಸೊ ಇಲ್ಲಾಂದರೆ ನೀವು ಸೈಡಿಂದ ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಅದು ಇನ್ನೂ ಶ್ರಾವಣ ಮಾಸದಲ್ಲಿ ಮಾಡಿದರೆ ಇನ್ನೂ ಬೇಗನೆ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಇದೆ, ಅಲ್ಲೆಲ್ಲ ಸುಡ್ತಾ ಇದೆ. ಒಳಗೆ ಸ್ಲಿಪ್ಪರ್ ಬೇರೆ ಹಾಕೊಂಡು ಹೋಗಂಗಿಲ್ಲಲ್ಲ. ನೋಡಿ ಮ್ಯಾಟ್ ಹಾಕಿದ್ದಾರೆ. ನೀವು ಗೈಡ್ ತಗೊಂಡು ಎಕ್ಸ್ಪ್ಲೋರ್ ಮಾಡ್ತೀರಾ ಅಂದರೆ ತುಂಬ ಟೈಮ್ ಬೇಕಾಗುತ್ತೆ. ನೀವು ಟೈಮ್ ಇದ್ದರೆ ದಯವಿಟ್ಟು ಗೈಡ್ ತಗೊಂಡು ಎಕ್ಸ್ಪ್ಲೋರ್ ಮಾಡಿ. ತುಂಬಾ ಚೆನ್ನಾಗಿದೆ ಟೆಂಪಲ್ಲು. ಸೊ ನಾನು ಆಲ್ರೆಡಿ ದೇವಸ್ಥಾನದಿಂದ ಎಕ್ಸಿಟ್ ಆಗಾಯ್ತು, ವಿರೂಪಾಕ್ಷ ದೇವಸ್ಥಾನದಿಂದ. ನೋಡಿ ಬಿಷ್ಟಪಯ್ಯ ಗೋಪುರ. ಸೊ ಇನ್ನು ವಾಪಸ್ಸು ಚಪ್ಪಲ್ ಹಾಕೊಂಡು ಉಳಿದಿದ್ದ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಅದನ್ನು ನೀವು ಮುಂದಿನ ವೀಡಿಯೋದಲ್ಲಿ ನೋಡ್ತೀರಾ. ಕಡಲೆಕಾಳು ಗಣೇಶ, ಸಾಸಿವೆ ಕಾಳು ಗಣೇಶ, ಹೇಮಕೂಟ ಹಿಲ್, ಅದೆಲ್ಲ ನೀವು ಮುಂದಿನ ವೀಡಿಯೋದಲ್ಲಿ ನೋಡ್ತೀರಾ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವೀಡಿಯೋ ಅಲ್ಸೋಣ. ಅಲ್ಲಿವರೆಗೂ ಎಲ್ಲರೂ ನಗ್ನಗ್ತಾಯಿರಿ, ಖುಷಿಯಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ.